ನಾನು ಸಂಧ್ಯಾ ಮಾತಾಡೋದಪ್ಪ. ಮಾತಾಡಿ ಹೇಳಿ. ಹೇಗಿದ್ದೀರಾ? ಏನಾಯ್ತು? ಚೆನ್ನಾಗಿದ್ದೀನಿ. ಏನಿಲ್ಲ ಮೇಡಮ್, ಇವತ್ತು ನಾನು ಫ್ರೀ ಇದ್ದೆ. ಇವತ್ತು ನಾನು ತುಂಬಾ ದಿವಸದಿಂದ ಬರ್ಲೇಬೇಕು ಅಂತ ಇದ್ದೆ ಸೌಜನ್ಯ ಮನೆಗೆ. ಆಗಿರ್ಲಿಲ್ಲ, ನಂದು ಕಂಟಿನ್ಯೂಸ್ ಡೇಟ್ ಶೂಟ್ಸ್ ಇತ್ತು. ಇವತ್ತು ಒಂದ್ ದಿವಸ ಫ್ರೀ ಇದ್ದೆ. ನನ್ಗೆ ಇವತ್ತು ಬೆಳಗ್ಗೆ 4 ಗಂಟೆವರೆಗೂ ಶೂಟ್ ಇತ್ತು. ಓಕೆ. ಶೂಟ್ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಎದ್ದು ಬಂದು ಕಾರಲ್ಲಿ ಮಲ್ಕೊಂಡು ನಾನು ಓಕೆ ಬಂದು ಗಿರೀಶ್ ಸರ್ನ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡು ಓಕೆ ಸರಿ ಸೌಜನ್ಯ ಮನೆಗೆ ಹೋಗಿ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋವಾಗ ಒಂದ್ 7-8 ಜನ ಪ್ರೆಸ್ ಅವ್ರು ಇದ್ರಲ್ಲಿ. ಓಕೆ ಸರಿ ಅಂತ ಬೈಟ್ ಕೊಟ್ಟೆ ನಾನು. ಕೊಟ್ಟು ಇನ್ನೇನು ಓಡೋ ಟೈಮಲ್ಲಿ ಒಂದ್ 2 ಸ್ಕಾರ್ಪಿಯೋ, ಆಮೇಲೆ ಒಂದು ಓಮ್ಜಿ, ಆಮೇಲೆ ಒಂದ್ 4 ಆಟೋಗಳು, ಆಮೇಲೆ ಒಂದ್ 7-8 ಬೈಕ್ಗಳು ಬಂದ್ರು. 3 ಜನ, 50-60 ಜನ ಇದ್ರು. ಎಲ್ಲಿಗೆ ಬಂದ್ರು? ಅಲ್ಲೇ ಅದೇ ಜಾಗ, ನಾನು ಸೌಜನ್ಯ ಎಂಟ್ರೆನ್ಸ್ ಇದೆಯಲ್ಲ ಆಚೆ, ಪಾಂಗಳ ಸ್ಥಳ. ಓಕೆ. ಅಲ್ಲಿ ಬಂದ್ರು. ಓಕೆ. ಬಂದಿದ ತಕ್ಷಣ ನಾನು ಹೇಳ್ತಾ ಇದ್ದೀನಿ, 1 ನಿಮಿಷ ಇರೋ ಏನ್ ಗುರು ಅಂತ ಏಕಿ ಪ್ರೆಸ್ ಅವ್ರ ಮೇಲೆ ದಾಳಿ ಮಾಡ್ಬಿಟ್ರು. ಓಕೆ. ಎಲ್ಲ ಕಾರಲ್ಲಿ ಎಳ್ಕೊಂಡ್ಬಂದು ತಳ್ಳಿ ನನ್ನ, ಪ್ಲೀಸ್ ಸರ್ ನೀವು ಹತ್ಬಿಡಿ, ನಿಮ್ ಮೇಲೆ ತುಂಬಾ ಗೌರವ ಇದೆ, ನೀವು ಇವ್ರ ಜೊತೆ ಎಲ್ಲ ಸೇರ್ಬೇಡಿ, ನಿಮ್ಗೆ ಗೊತ್ತಿಲ್ಲ ಇವ್ರ ಎಂತ ಹಲ್ಕಾಗಳು. 1 ನಿಮಿಷ ಇರ್ರಿ, ಏನ್ತಕ್ ಹಲ್ಕ ಅಂತ ಇದ್ದೀರಾ, ಏನ್ತಕ್ ಹೊಡಿತಾ ಇದೀರಾ ಅವ್ರನ್ನ, ಮಾತಾಡೋಣ ಇರ್ರಿ ಅಂದ್ರೆ, ಇಲ್ಲ ಸರ್ ನಿಮ್ ಗಾಡಿ ಅಂತ ನನ್ನ ಕುಡಿಸ್ಬಿಟ್ರು. ಇವಾಗ ನೋಡ್ರೆ ಪಾಪ ಬೇರೆ ತರ ತಿರುಗಿಸ್ತಾ ಇದಾರೆ, ಅದನ್ನ ಮಹೇಶ್ ಅವರೇ ದಾಳಿ ಮಾಡ್ಸಿದ್ದು ಅದು ಇದು ಅಂತ. ನಾನು ಕೇಳಿದ್ದು ಅಲ್ಲ, ನನ್ಗೆ ಏನಂದ್ರು ಅಂದ್ರೆ, ಕ್ಷೇತ್ರದ ಮೇಲೆ ನೀವು ಕೆಟ್ಟದಾಗ ಮಾತಾಡಿದ್ರಿ. ಯಾರು ಕ್ಷೇತ್ರ ಬಗ್ಗೆ ಮಾತಾಡ್ತಾವ್ರೆ? ನಾನು ಶಿವನ್ ಭಕ್ತಾನೆ, ಇಲ್ಲ. ಇವಾಗ ಹೂತಾಕಿರೋ ಶವಗಳು ಆಚೆ ಬಂದ್ರೆ ನೀವ್ ಎಲ್ಲಿಂದ ಕಿಟ್ಟರಾಗ್ತೀರಾ? ಹೀರೋಗಳಾಗ್ತೀರಾ ನೀವೆಲ್ಲ? ಹೌದು ಆಯ್ತಾ? ಇವಾಗ ಒಂದ್ ಹೆಣ್ಣಂಗ್ ನ್ಯಾಯ ಕೊಡ್ತಾರೆ, ಹೀರೋಗಳಾಗ್ತೀರಾ, ಯಾಕೆ ಭಯ ಬೀಳ್ತಾ ಇದ್ದೀರಾ? ಹೌದು. ಈ ತರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ನಿಮ್ಗೆ? ಹೌದು. ನನಗೆ ಯಾರ್ಯಾರು ಅಂತ ಗೊತ್ತಿಲ್ಲ. ನಮ್ಮ ಹುಡುಗರ ಹತ್ರ ನನ್ನ ಹತ್ರ ಎಲ್ಲ ವಿಡಿಯೋಗಳಿದೆ. ಓಕೆ, ಮಾತಾಡ್ತೀನಿ. ನಾನು ಮಾತಾಡ್ಬಿಟ್ಟು ಆಮೇಲೆ ನಾನು ಶೇರ್ ಮಾಡ್ತೀನಿ. ಶೇರ್ ಮಾಡಿ. ನಿಮ್ಗೇನು ಆಗಿಲ್ಲ ಅಲ್ಲ ರಜತ್? ಇಲ್ಲ ಮೇಡಮ್, ನನ್ನ ಯಾರು ಮಕ್ಕನೂ ನೋಡಿಲ್ಲ. ನಂದು ನನ್ನ ಮಕ್ಕನೂ ನೋಡಿಲ್ಲ. ಯಾಕೆ ಸುಳ್ಳು ಹೇಳೋದು? ಯಾಕೆ ನನ್ನ ಮಕ್ಕನೂ ಯಾರು ನೋಡಿಲ್ಲ, ನನ್ನ ಹತ್ರ ಯಾರು ಮಾತಾಡ್ಲೂ ಇಲ್ಲ. ಅವರೆಲ್ಲ ಯಾರು ಪಾಪ. ನಾನು ಹಾಸ್ಪಿಟಲ್ಗೆಲ್ಲ ಕಾಲ್ ಮಾಡಿ ಮೇಡಮ್, ಅವರು ಇಲ್ಲ, ಅವ್ರಿಗೆ ಇಂಜುರಿಯಸ್ ಆಗಿದೆ. ಕಂಪ್ಲೇಂಟ್ ಇನ್ನು ತೀರಾನೇ ಹೊಡೆದ್ರು ಮೇಡಮ್. ಇಲ್ಲ, ತೀರಾನೇ ಹೊಡೆದಾಕ್ಬಿಟ್ರು. ಒಳ್ಳೇದಾಗತ್ತ ರಜತ್ ಇಂತವ್ರಿಗೆಲ್ಲ? ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ. ದೀಪ ಜೋರಾಗಿ ಉರಿಯೋದೇನಕ್ಕೆ ಹೇಳಿ? ಅಲ್ಲ ಮೇಡಮ್, ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಅನ್ಕೊಂಡು ಇವ್ರು ಇಂತ ಕೆಲಸಗಳು ಅಲ್ಲ ಮೇಡಮ್. ನಾನ್ ಯೋಚನೆ ಮಾಡ್ತಾ ಇರೋದು ಏನ್ ಗೊತ್ತು, ಬೆಳಗಿನ ಜಾವ ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಬೆಳಕಿದ್ದಾಗ್ಲೇ ಇವ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ರೆ, ಕತ್ಲೆ ಆದ ಏನೇನ್ ಮಾಡಿರ್ಬೋದು ಇವ್ರು? ಅಲ್ಲ ಮೇಡಮ್, ನಾವೆಲ್ಲ ಇದ್ದಾಗ್ಲೇ ನಮ್ಮ ಮುಂದೆ ಇದೆಲ್ಲ ಮಾಡ್ತಾವ್ರೆ ಅಂದ್ರೆ, ಇನ್ನ ಬೇರೆ ಅಮಾಯಕರ ಮೇಲೆ ಇನ್ನೆಷ್ಟು ದೌರ್ಜನ್ಯ ಮಾಡಿರ್ಬೋದು. ಜನ ಇವಾಗ ಎದ್ದಿಲ್ಲ ಅಂದ್ರೆ, ರಾಜ್ಯದ ಜನತೆ ಎದ್ದು ನಿಂತಿಲ್ಲ ಅಂದ್ರೆ ಹೌದು ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಇವತ್ತು ಗಂಡು ಮಕ್ಕಳ ಮೇಲೆನೆ ಈ ತರ ಹಲ್ಲೆ ಆಗತ್ತೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ಯಾವ ತರ ರಕ್ತ ಹಿರಿ ತಿನ್ಬೋದು? ಇವ್ರು ಧರ್ಮ ಅಂತಾರಲ್ವಪ್ಪ, ಫಸ್ಟ್ ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣು ತರ ತಿಂದು ಬಿಸಾಕ್ತಾ ಇದಾರಲ್ಲ ಲುಚ್ಚಾಗ್ಲು. ಪೊಲೀಸ್ ಅವ್ರನ್ನ ಕಳ್ಸಿದ್ದೆ ನಾನು ಮೇಡಮ್. ಹೌದಾ? ಹೌದು. ಅಲ್ಲಿ ಮೇಲ್ಗಡೆ ಬಂದ್ವಿ, ನನ್ನ ಕರ್ಕೊಂಡ್ಬಿಟ್ರು. 1 ನಿಮಿಷ ನಿಲ್ಸು, ನನಗೆ ಮನ್ಸು ತಡ್ದಿಲ್ಲ. ಮಾತ್ರ ಒಂದು ಕ್ಯಾಮ್ರಾ ಬೇರೆ ಇದೆ. ಅವ್ನ ಪಾಪ ಕ್ಯಾಮ್ರಾ ಬಿಸಾಕ್ಬಿಟ್ಟ ಕಾರ್ ಒಳಗೆ. ಅವ್ನು ಕ್ಯಾಮ್ರಾ ಎಲ್ಲ ಹೊಡೆದಾಗ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ ಆ ಕ್ಯಾಮ್ರಾ ತಗೊಂಡ್ ನಾ ಬಂದು, ನನಗೆ ಮನ್ಸು ತರ್ದಿಲ್ಲ. ಅವ್ನು ಸ್ವಲ್ಪ ಮುಂದೆ ನಿಲ್ಸ ನೋಡ್ರೆ ಪೊಲೀಸ್ ಸ್ಟೇಷನ್. ಕರೆಕ್ಟ್ ಆಗಿ ಪೊಲೀಸ್ ಅವ್ರು ಆಚೆ ಬಂದ್ರು. ನಾನ್ ಸರ್ ನನ್ನ ಕೇಳಿದ್ರು, ಏನ್ ನಿಲ್ತಿದ್ದೀರಾ ನೀವೆಲ್ಲ ಅಂತ. ಸರ್ ಅಲ್ಲಿ ಕೆಳಗ್ ಜಗಳ ಆಗ್ತಿದೆ, ಫಸ್ಟ್ ಹೋಗಿ ಸರ್ ಅಂದ್ರೆ, ಹೌದಾ ಎಲ್ಲಿ ಅಂದ್ರು. ಕೆಳಗೆ ಸರ್ ಅಂದೆ. ಆಮೇಲೆ ಅವ್ರು ತಿರ್ಸ್ಕೊಂಡು ಹೋದ್ರು. ಅದು ಏನಾಯ್ತು ಗೊತ್ತಿಲ್ಲ ನನಗೆ. ಇಲ್ಲ, ತುಂಬಾ ದೊಡ್ಡ ಗಲಾಟೆ ನಡೀತಾ ಇದೆ. ತಿಳ್ಕೊಳ್ಳಿ ನಮ್ ಸಮಾಜ, ನಮ್ ರಾಜ್ಯ ಎಲ್ಲಿದೆ ಅಂತ ಹೇಳಿ. ಗೊತ್ತಾ ಮೇಡಮ್, ಪ್ರಯತ್ನ ಪಟ್ಟಿದ್ದು ನನ್ನ ಮುಂದೆ ಇವ್ರಿಗೆಲ್ಲ ಹೊಡೆದ್ರೆ ನಮಗ್ ಭಯ ಬರುತ್ತೆ. ಆಯ್ತಾ ಮೇಡಮ್? ನಾವ್ ಇದೆಲ್ಲ ನೋಡ್ಕೊಂಡೇ ಬಂದಿರೋರು, ನಮ್ಗೇನಿದೇನು ಹೊಸದಲ್ಲ. ಆಮೇಲೆ ನಾವ್ ಇಂತದಕ್ಕೆಲ್ಲ ಭಯ ಪಡುವಂತ ವ್ಯಕ್ತಿಗಳು ನಾವಲ್ಲ. ಆಮೇಲೆ ನನ್ನ ಮೇಲೆ ಏನಾದ್ರು ಒಂದು ಕೈ ಬೀಳಿದ್ರೆ ಬೇರೆ ಕತೆ ಆಗಿರೋದು. ಬಟ್ ಆಗಿದ್ರೆ ನನ್ನೂ ಸೇರ್ಸ್ಕೊಂಡು ಏನ್ ಮಾಡಿರ್ತಾ ಇದೀವಿ ನನಗೆ ಗೊತ್ತು, ಅದು ಗೊತ್ತು ನನ್ಗೆ. ಹೌದು. ನಾನು ಅದಕ್ಕೆ ಅಲ್ಲಿ ಕಚ್ಕೊಂಡು ಗಾಡಿ ಹತ್ಬಿಡ್ಬೇಕಿರೋ ಪರಿಸ್ಥಿತಿ ಬಂತು. ನಾ ಹತ್ತದೇ ಗಾಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಬಟ್ ಆದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಮೇಡಮ್. ಇಲ್ಲ, ಎಲ್ಲಾರು ಒಗ್ಗಟ್ಟಾಗಿ ಎದ್ ನಿಂತ್ಕೊಳ್ಬೇಕು. ಈಗ ಇಡೀ ರಾಜ್ಯದ ಜನತೆ ಕೊಡ್ಲೇಬೇಕು ಹೋರಾಟಕ್ಕೆ. ಹಿಂಗಿದ್ರೆ ನಾವು ನಾಳೆ ದಿವಸ ಸೌಜನ್ಯ ಕುಟುಂಬದವ್ರು ಹೆಂಗ್ ಬದುಕ್ತಾ ಇದಾರೆ ಹೇಳಿ ನೋಡೋಣ ನೀವೇ. ಹೌದು ಮೇಡಮ್, ಅದನ್ನೇ ನಾವು ಬರ್ತಾ ಕಾರಣ ಅದನ್ನೇ ಮಾತಾಡ್ತೇವೆ. ನಮ್ಮ ಮುಂದೆ ಹಿಂಗೆಲ್ಲ ಮಾಡಿದ್ರು ಅಂದ್ರೆ, ಸೌಜನ್ಯ ಕುಟುಂಬ ಕಥೆ ಹೇಳು, ಬೇರೆಯವ್ರ ಕುಟುಂಬ ಕಥೆ ಹೇಳು. ಅಯ್ಯಪ್ಪ ಭಗವಂತನೇ. ಇಲ್ಲ, ನ್ಯಾಯ ಸತ್ಯ ಅನ್ನೋದು ನೋಡೋಣ, ಎಲ್ಲಾನು ಗೊತ್ತಾಗ್ಬೇಕು, ರಾಜ್ಯದ ಜನತೆಗೆ ತಿಳಿಸ್ಬೇಕು. ಬನ್ನಿಪ್ಪ, ಆರಾಮಾಗಿ ಬನ್ನಿ ರಜತ್. ಹುಷಾರುಪ್ಪ.